ಆತ್ಮೀಯ ಸ್ನೇಹಿತರಿಗೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಎಫ್ಡಿಎ ಹಾಗೂ ಎಸ್ಡಿಎ ನೇಮಕಾತಿ ಪರೀಕ್ಷೆಗಳಿಗಾಗಿ ಭಾರತದ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಪುನರಾವರ್ತಿತ ಹಾಗೂ ನೀವು ತಿಳಿದಿರಲೇಬೇಕಾದಂತಹ ಟಾಪ್ 100 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ಇದನ್ನ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ ಅಂತ ಹೇಳುತ್ತಾ, ಮೊದಲನೇ ಪ್ರಶ್ನೆ, ಗುಪ್ತರ ಯುಗದಲ್ಲಿ ಪರಿಚಯಿಸಲಾದ ಅತಿ ಹೆಚ್ಚಿನ ಸಂಖ್ಯೆಯ ನಾಣ್ಯಗಳ ಲೋಹ ಯಾವುದು? ಸರಿಯಾದ ಆಯ್ಕೆ ಚಿನ್ನ. ಪ್ರಾಚೀನ ಭಾರತದಲ್ಲಿ ಗುಪ್ತರು ಚಿನ್ನದ ನಾಣ್ಯಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಚಯಿಸಿದರು. ಇದನ್ನ ದಿನಾರ್ ಎಂದು ಕರೆಯಲಾಗುತ್ತಿತ್ತು. 2. ಭಾರತೀಯ ಗ್ರೀಕ್ ಕಲೆಯ ಸಂಯೋಜಿತ ಗುಣಲಕ್ಷಣಗಳ ಕಲಾಶೈಲಿಯ ಹೆಸರೇನು? ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ, ಗಾಂಧಾರ. ಕನಿಷ್ಕನ ಆಳ್ವಿಕೆಯಲ್ಲಿ ಗಾಂಧಾರ ಕಲೆ ಅರಳಿತ್ತು. ಈ ಕಲೆಯ ವಿಶೇಷತೆ ಭಾರತೀಯ, ಗ್ರೀಕ್ ಮತ್ತು ರೋಮನ್ ಆಗಿತ್ತು. ಇದಕ್ಕಾಗಿ ಇದನ್ನ ಗ್ರೀಕ್ ರೋಮನ್, ಗ್ರೀಕ್ ಬೌದ್ಧ ಮತ್ತು ಇಂಡೋ ಗ್ರೀಕ್ ಅಂತಲೂ ಕರೆಯುತ್ತಾರೆ. ಮೊದಲಿಗೆ ಇದನ್ನ ಗಾಂಧಾರದಲ್ಲಿ ಗುರುತಿಸಲಾಗಿದ್ದರಿಂದ ಇದನ್ನು ಗಾಂಧಾರ ಕಲೆ ಎಂದು ಕರೆಯುತ್ತಾರೆ. 3. ಲೋಹದಿಂದ ಮಾಡಿದ ನಾಣ್ಯಗಳು ಮೊದಲು ಕಾಣಿಸಿಕೊಂಡದ್ದು ಯಾವ ಅವಧಿಯಲ್ಲಿ? ಸರಿಯಾದ ಆಯ್ಕೆ ಸಿ, ಬುದ್ಧನ ಕಾಲದಲ್ಲಿ. ಮೊದಲ ಲೋಹದ ನಾಣ್ಯಗಳು ಬುದ್ಧನ ಕಾಲದಲ್ಲಿ ಕಾಣಿಸಿಕೊಂಡವು. ಅವುಗಳನ್ನು ಪಂಚಮಾರ್ಕ್ ಮತ್ತು ಅಹತ್ ಎಂದು ಕರೆಯಲಾಗುತ್ತಿತ್ತು. ಅವುಗಳು ಬೆಳ್ಳಿಯಿಂದ ಮಾಡಲ್ಪಟ್ಟಿರುತ್ತಿದ್ದು, ಕೆಲವು ತಾಮ್ರದಿಂದಲೂ ಸಹಿತ ಮಾಡಿದಂತಹ ನಾಣ್ಯಗಳು ಇದ್ದವು. 4. ಸಿಂಧೂ ಕಣಿವೆಯ ನಾಗರಿಕತೆಯ ಬಂದರು ನಗರ ಯಾವುದು? ಸರಿಯಾದ ಆಯ್ಕೆ ಬಿ, ಲೋಥಾಲ್. 1954ರಿಂದ 63ರಲ್ಲಿ ಪುರಾತತ್ವಶಾಸ್ತ್ರಜ್ಞ ಎಸ್.ಆರ್. ರಾವ್ ನೇತೃತ್ವದ ತಂಡ ಬಂದರು ನಗರ ಲೋಥಾಲ್ ಅನ್ನು ಕಂಡುಹಿಡಿದರು. 5. ಈ ಕೆಳಗಿನವರಲ್ಲಿ ಯಾರು ಮೂಲ ಶಿಕ್ಷಣದ ಕಲ್ಪನೆಯನ್ನು ಮೊದಲು ಪ್ರಸ್ತಾಪಿಸಿದರು? ಭಾರತದಲ್ಲಿ ಪಠ್ಯಕ್ರಮದ ಪುನರ್ನಿರ್ಮಾಣದ ಮೊದಲ ಪ್ರಮುಖ ಪ್ರಯತ್ನ 1937ರಲ್ಲಿ ನಡೆಯಿತು. ಮಹಾತ್ಮ ಗಾಂಧೀಜಿಯವರು ಮೂಲಭೂತ ಶಿಕ್ಷಣದ ಕಲ್ಪನೆಯನ್ನು ಪ್ರತಿಪಾದಿಸಿದರು. 6. ಈ ಕೆಳಗಿನವರಲ್ಲಿ ಭಾರತದ ಮೊದಲ ವೈಸ್ರಾಯ್ ಯಾರು? ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. 7. 1923ರಲ್ಲಿ ಸ್ವರಾಜ್ ಪಕ್ಷವನ್ನು ಪ್ರಾರಂಭಿಸಲು ಮೋತಿಲಾಲ್ ನೆಹರು ಅವರೊಂದಿಗೆ ಸೇರಿಕೊಂಡ ಇತರ ಕಾಂಗ್ರೆಸ್ ನಾಯಕ ಯಾರು? ಮೋತಿಲಾಲ್ ನೆಹರು ಹಾಗೂ ಚಿತ್ತರಂಜನ್ ದಾಸ್ ಇವರು ಸ್ವರಾಜ್ ಪಕ್ಷವನ್ನು ಪ್ರಾರಂಭಿಸಿದರು. 8. ತೋಡಾ ಜನರು ಎಲ್ಲಿ ಕಂಡುಬರುತ್ತಾರೆ? ತೋಡಾ ಜನರು ದ್ರಾವಿಡ ಜನಾಂಗದವರಾಗಿದ್ದು, ಅವರು ನೀಲಗಿರಿ ಪರ್ವತಗಳು ತಮಿಳುನಾಡಿನಲ್ಲಿ ಕಂಡುಬರುತ್ತಾರೆ. 9. ರೌಲತ್ ಕಾಯ್ದೆ 1919 ಯಾರ ಅವಧಿಯಲ್ಲಿ ಜಾರಿಗೆ ಬಂದಿತು? ರೌಲತ್ ಕಾಯ್ದೆಯನ್ನ ಮಾರ್ಚ್ 10, 1919ರಂದು ಲಂಡನ್ನಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಗೀಕರಿಸುತ್ತದೆ. ಆಗ ಭಾರತದ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಚಲ್ಮ್ಸ್ಫೋರ್ಡ್. 10. 1936ರಲ್ಲಿ ಭಾರತೀಯ ನಾಗರಿಕ ಸ್ವಾತಂತ್ರ್ಯ ಒಕ್ಕೂಟವನ್ನು ಸ್ಥಾಪಿಸಿದವರು ಯಾರು? ಭಾರತೀಯ ನಾಗರಿಕ ಸ್ವಾತಂತ್ರ್ಯ ಒಕ್ಕೂಟವನ್ನು ಸ್ಥಾಪಿಸಿದವರು ಜವಾಹರ್ಲಾಲ್ ನೆಹರು. 11. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮೊದಲು ಸ್ಥಾಪಿಸಲಾಯಿತು? ಎ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಬಿ, ಬಾಂಬೆ ವಿಶ್ವವಿದ್ಯಾಲಯ, ಸಿ, ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ, ಡಿ, ಅಲಹಾಬಾದ್ ವಿಶ್ವವಿದ್ಯಾಲಯ. ಸರಿಯಾದ ಆಯ್ಕೆ ಬಿ, ಮುಂಬೈ ವಿಶ್ವವಿದ್ಯಾಲಯ. ಈ ಹಿಂದೆ ಅದು ಬಾಂಬೆ ವಿಶ್ವವಿದ್ಯಾಲಯ ಆಗಿತ್ತು. ಭಾರತದ ಮೊದಲ ಆಧುನಿಕ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಇದನ್ನು ಬ್ರಿಟಿಷರು 1857ರಲ್ಲಿ ಸ್ಥಾಪಿಸಿದರು. 12. 1923ರಲ್ಲಿ ನಾಗ್ಪುರದಲ್ಲಿ ಯಾವ ಸತ್ಯಾಗ್ರಹ ನಡೆಯಿತು? 1923ರಲ್ಲಿ ನಾಗ್ಪುರದಲ್ಲಿ ನಡೆದಂತಹ ಸತ್ಯಾಗ್ರಹ ಅದು ಧ್ವಜ ಸತ್ಯಾಗ್ರಹ. 13. ದೆಹಲಿ ಬ್ರಿಟಿಷ್ ಭಾರತದ ರಾಜಧಾನಿಯಾದಾಗ ವೈಸ್ರಾಯ್ ಯಾರು? 1911ರಲ್ಲಿ ಭಾರತದ ರಾಜಧಾನಿಯನ್ನ ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಿದಾಗ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಹಾರ್ಡಿಂಗ್. 14. ಎಲ್ಲೋರಾದಲ್ಲಿ ಪ್ರಸಿದ್ಧ ಶಿವ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಎಲ್ಲೋರಾದ ಪ್ರಸಿದ್ಧ ಶಿವ ದೇವಾಲಯದ ನಿರ್ಮಾಣಕ್ಕೆ ಕಾರಣರಾದಂಥವರು ರಾಷ್ಟ್ರಕೂಟ ರಾಜ 1ನೇ ಕೃಷ್ಣ.
15 ಯಾವ ರೌಂಡ್ ಟೇಬಲ್ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧಿ ಭಾಗವಹಿಸಿದರು? ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ ಸಮ್ಮೇಳನ ಎಂದರೆ ಅದು ಎರಡನೇ ರೌಂಡ್ ಟೇಬಲ್ ಸಮ್ಮೇಳನ ಅಥವಾ ದುಂಡು ಮೇಜಿನ ಸಮ್ಮೇಳನ 1931. ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದರು. 16 ಈ ಕೆಳಗಿನ ಯಾವ ಚಳುವಳಿಗಳಲ್ಲಿ ಮಹಾತ್ಮ ಗಾಂಧಿ ನೇತೃತ್ವ ವಹಿಸಲಿಲ್ಲ? ಎ. ಕಾನೂನು ಅಸಹಕಾರ ಚಳುವಳಿ, ಬಿ. ಕ್ವಿಟ್ ಇಂಡಿಯಾ ಚಳುವಳಿ, ಸಿ. ಸ್ವದೇಶಿ ಚಳುವಳಿ, ಡಿ. ಅಸಹಕಾರ ಚಳುವಳಿ. ಸರಿಯಾದ ಆಯ್ಕೆ ಸಿ. ಸ್ವದೇಶಿ ಚಳುವಳಿ. ಇದು 1905ರಲ್ಲಿ ಆದಂತಹ ಚಳುವಳಿ. ಲಾರ್ಡ್ ಕರ್ಜನ್ರ ಬಂಗಾಳದ ವಿಭಜನೆಯನ್ನ ವಿರೋಧಿಸಿ ಈ ಚಳುವಳಿ ನಡೆದಿತ್ತು. 17 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ನಿರ್ಣಯವನ್ನು ಅಂಗೀಕರಿಸಲಾಯಿತು? ಪೂರ್ಣ ಸ್ವರಾಜ್ ನಿರ್ಣಯವನ್ನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನ 1929ರಲ್ಲಿ ನಿರ್ಣಯವನ್ನು ಅಂಗೀಕರಿಸಲಾಯಿತು. 18 ವಿಶ್ವದ ಅತಿ ಎತ್ತರದ ಮಹಾತ್ಮ ಗಾಂಧಿಯ ಪ್ರತಿಮೆ ಎಲ್ಲಿದೆ? ವಿಶ್ವದ ಅತಿ ಎತ್ತರದ ಮಹಾತ್ಮ ಗಾಂಧಿ ಪ್ರತಿಮೆ 70 ಅಡಿ ಎತ್ತರದ ಪ್ರತಿಮೆ, ಅದು ಬಿಹಾರದ ಪಾಟ್ನಾದಲ್ಲಿದೆ. 19 ಎರಡನೇ ಆಂಗ್ಲ ಮೈಸೂರು ಯುದ್ಧದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ಸ್. ಸರಿಯಾದ ಉತ್ತರ. 20 ನಾಲ್ಕನೇ ಬೌದ್ಧ ಪರಿಷತ್ನ ಅಧ್ಯಕ್ಷತೆ ವಹಿಸಿದವರು ಯಾರು? ನಾಲ್ಕನೇ ಬೌದ್ಧ ಪರಿಷತ್ 1ನೇ ಶತಮಾನದಲ್ಲಿ ಕಾಶ್ಮೀರದಲ್ಲಿ ರಾಜ ಕನಿಷ್ಕನ ಆಶ್ರಯದಲ್ಲಿ ನಡೆಯಿತು. ಅದರ ಅಧ್ಯಕ್ಷತೆಯನ್ನ ವಸುಮಿತ್ರ ವಹಿಸಿದ್ದರು. ಈ ಸಮಯದಲ್ಲೇ ಬೌದ್ಧ ಧರ್ಮ ಮಹಾಯಾನ ಮತ್ತು ಹೀನಯಾನ ಪಂಥಗಳು ಬೇರ್ಪಟ್ಟವು. 21 ನಿಷ್ಕ್ರಿಯ ಪ್ರತಿರೋಧದ ಸಿದ್ಧಾಂತ ಡಾಕ್ಟ್ರಿನ್ ಆಫ್ ಪ್ಯಾಸಿವ್ ರೆಸಿಸ್ಟೆನ್ಸ್ ಅನ್ನು ಪ್ರತಿಪಾದಿಸಿದವರು ಯಾರು? ನಿಷ್ಕ್ರಿಯ ಪ್ರತಿರೋಧದ ಸಿದ್ಧಾಂತ ಇದರ ಪ್ರತಿಪಾದಕರು ಅರವಿಂದೋ ಘೋಷ್. ಅರವಿಂದೋ ಘೋಷ್ ಅವರ ಲೇಖನಗಳ ಸರಣಿಯನ್ನು ಇದು ಆಧರಿಸಿದೆ. 1905ರ ವೈಸ್ರಾಯ್ ಕರ್ಜನ್ ರವರ ಬಂಗಾಳದ ವಿಭಜನೆಯನ್ನ ವಿರೋಧಿಸಿ ಬರೆದಂತಹ ಲೇಖನಗಳು. 22 1760ರಲ್ಲಿ ವಾಂಡಿವಾಶ್ ಕದನದಲ್ಲಿ ಯಾವ ಇಬ್ಬರು ಯುರೋಪಿಯನ್ನರು ಭಾಗಿಯಾಗಿದ್ದರು? ವಾಂಡಿವಾಶ್ ಕದನ ಇದು ಆಂಗ್ಲೋ ಮತ್ತು ಫ್ರೆಂಚ್ ಹೋರಾಟದಲ್ಲಿ ಒಂದು ನಿರ್ಣಾಯಕ ಯುದ್ಧ. ಮುಂದಿನ ಪ್ರಶ್ನೆ, ಬಂಗಾಳದ ಹುಗ್ಲಿಯಿಂದ ಪೋರ್ಚುಗೀಸರನ್ನು ಯಾವಾಗ ಮತ್ತು ಯಾರಿಂದ ಹೊರಹಾಕಲಾಯಿತು? ಕ್ರಿಸ್ತಶಕ 1631ರಲ್ಲಿ ಮುಘಲ್ ಜನರಲ್ ಮತ್ತು ಮೊಘಲ್ ಚಕ್ರವರ್ತಿ ಶಹಾಜಾನ್ನ ಆಸ್ಥಾನದ ನೋಬಲ್ಮನ್ ಕಾಸಿಂ ಖಾನ್ ಜುವೈನಿ ಅವರಿಂದ ಪೋರ್ಚುಗೀಸರನ್ನ ಹೂಗ್ಲಿಯಿಂದ ಹೊರಹಾಕಲಾಯಿತು. ಹೀಗಾಗಿ ಆಯ್ಕೆ ಎ 1631ರಲ್ಲಿ ಕಾಸಿಂ ಖಾನ್ ರಿಂದ. 24 ಭಾರತದ ಗವರ್ನರ್ ಜನರಲ್ ಆಗಿದ್ದಾಗ ಭಾರತದಲ್ಲಿ ರೈಲ್ವೆಯನ್ನ ಪರಿಚಯಿಸಲಾಯಿತು. ಯಾವ ಗವರ್ನರ್ ಜನರಲ್ ಅವಧಿಯಲ್ಲಿ? ಸರಿಯಾದ ಆಯ್ಕೆ ಬಿ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿ 1848ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಲು ಭಾರತಕ್ಕೆ ಬಂದರು. ಅವರು ಸತಾರಾ, ಸಂಬಲ್ಗರ್, ನಾಗ್ಪುರ, ಝಾನ್ಸಿ ಅಂತ ಅನೇಕ ರಾಜ್ಯಗಳನ್ನು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಡಿಯಲ್ಲಿ ಸ್ವಾಧೀನಪಡಿಸಿಕೊಂಡರು. ಭಾರತದಲ್ಲಿ ರೈಲ್ವೆಗಳನ್ನು ಪರಿಚಯಿಸಿದರು. ಮುಂಬೈನಿಂದ ಥಾಣೆಯವರೆಗಿನ ಮೊದಲ ರೈಲು ಮಾರ್ಗವನ್ನು 1853ರಲ್ಲಿ ತೆರೆಯಲಾಗಿತ್ತು. 25 ಯಾವ ನಗರಗಳ ನಡುವೆ ಲಾರ್ಡ್ ಡಾಲ್ಹೌಸಿ 1853ರಲ್ಲಿ ಮೊದಲ ಟೆಲಿಗ್ರಾಫ್ ಮಾರ್ಗವನ್ನು ಪರಿಚಯಿಸಿದರು? 1853ರಲ್ಲಿ ಕಲ್ಕತ್ತಾ ಮತ್ತು ಆಗ್ರಾಗಳ ನಡುವೆ ಟೆಲಿಗ್ರಾಫ್ ಮಾರ್ಗವನ್ನು ಪ್ರಾರಂಭಿಸಲಾಯಿತು. 26 ಇದರಿಂದ ಕಲ್ಕತ್ತಾದ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಯಾವ ಕಾಯ್ದೆಯಡಿ ಕಲ್ಕತ್ತಾದ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು? ಆಯ್ಕೆ ಎ 1776ರ ನಿಯಂತ್ರಣ ಕಾಯ್ದೆ. 27 ಕೆಳಗಿನ ಘಟನೆಗಳನ್ನು ಪರಿಗಣಿಸಿ. 1 ಉದಯಪುರದ ಸ್ವಾಧೀನ, 2 ಝಾನ್ಸಿಯ ಸ್ವಾಧೀನ, 3 ಪಂಜಾಬಿನ ಸ್ವಾಧೀನ, 4 ಔಧ್ನ ಸ್ವಾಧೀನ. ಈ ಘಟನೆಯ ಸರಿಯಾದ ಕಾಲಾನುಕ್ರಮದ ಅನುಕ್ರಮ ಯಾವುದು? ಪಂಜಾಬ್ ಇದರ ಸ್ವಾಧೀನ ಆಗಿದ್ದು 1849ರ ಏಪ್ರಿಲ್ 2. ಉದಯಪುರ ಇದು 1852ರಲ್ಲಿ.
ಝಾನ್ಸಿ 1853ರಲ್ಲಿ, ಔಧ್ ಇದು 1856ರಲ್ಲಿ. ಹೀಗಾಗಿ ಸರಿಯಾದ ಅನುಕ್ರಮ ಎಂದರೆ ಆಯ್ಕೆ ಡಿ 3, 1, 2, 4. ಪಂಜಾಬ್, ಉದಯಪುರ, ಝಾನ್ಸಿ, ಔಧ್. 28. ಭಾರತದ ಮೊದಲ ಪೋರ್ಚುಗೀಸ್ ವೈಸ್ರಾಯ್ ಯಾರು? ಭಾರತದ ಮೊದಲ ಪೋರ್ಚುಗೀಸ್ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. 29. ಪೋರ್ಚುಗೀಸರು ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಿದರು? ಕ್ಯಾಲಿಕೆಟ್ನಲ್ಲಿ, ಕೇರಳದ ಕ್ಯಾಲಿಕೆಟ್. 30. ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. 31. ಈ ಕೆಳಗಿನ ಮೊಘಲ್ ಚಕ್ರವರ್ತಿಗಳಲ್ಲಿ ಬಂಗಾಳ, ಹೈದರಾಬಾದ್ ಮತ್ತು ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ಮುಕ್ತ ವ್ಯಾಪಾರ ಮಾಡಲು ಬ್ರಿಟಿಷರಿಗೆ ಅನುಮತಿ ನೀಡಿದವರು ಯಾರು? ಸರಿಯಾದ ಉತ್ತರ ಆಯ್ಕೆ ಬಿ ಫಾರೂಕ್ಸಿಯಾರ್. 32. ವಿಲಿಯಂ ಬೆಂಟಿಂಗ್ ಪರಿಚಯಿಸಿದ ಸಾಮಾಜಿಕ ಸುಧಾರಣಾ ಕ್ರಮಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಎ. ಸತಿ ನಿರ್ಮೂಲನೆ, ಬಿ. ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡಿದ್ದು, ಸಿ. ಬುಡಕಟ್ಟು ಜನಾಂಗದವರಲ್ಲಿ ಚಾಲ್ತಿಯಲ್ಲಿದ್ದ ಮಾನವ ತ್ಯಾಗದ ವ್ಯವಸ್ಥೆಯನ್ನು ರದ್ದುಪಡಿಸಿದ್ದು, ಡಿ. ಕೊಲೆಗಡುಕರ ಸಂಘಟಿತ ಬ್ಯಾಂಡ್ಗಳ ನಿಗ್ರಹ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ ಗುಲಾಮಗಿರಿಯ ನಿರ್ಮೂಲನೆ. ಇದು ಲಾರ್ಡ್ ಎಲೆನ್ಬರೋ ಅವಧಿಯಲ್ಲಿ 1843ರಲ್ಲಿ ಕೈಗೊಳ್ಳಲಾಗಿತ್ತು. ಹೀಗಾಗಿ ಆಯ್ಕೆ ಬಿ ಸರಿಯಾದ ಉತ್ತರ. 33. 1829ರ ಪ್ರಸಿದ್ಧ ರೆಗ್ಯುಲೇಷನ್ 17 ಅನ್ನು ಅಂಗೀಕರಿಸಲು ಈ ಕೆಳಗಿನ ಯಾವ ಗವರ್ನರ್ ಜನರಲ್ ಕಾರಣ? ಅದು ಸತಿ ಕಾನೂನುಬಾಹಿರ ಮತ್ತು ನ್ಯಾಯಾಲಯಗಳಿಂದ ಶಿಕ್ಷಾರ್ಹ ಎಂದು ಘೋಷಿಸಿತು. ಸರಿಯಾದ ಉತ್ತರ ಆಯ್ಕೆ ಸಿ ವಿಲಿಯಂ ಬೆಂಟಿಂಗ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆಯ ಮ್ಯಾಗ್ನಾ ಕಾರ್ಟಾ ಎಂದು ಪರಿಗಣಿಸಲ್ಪಟ್ಟಿದೆ? ಸರಿಯಾದ ಆಯ್ಕೆ 1854ರ ವುಡ್ಸ್ ಡಿಸ್ಪ್ಯಾಚ್ ಆನ್ ಎಜುಕೇಶನ್. ಇದನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ. 35. 1946ರಲ್ಲಿ ದೆಹಲಿಗೆ ಆಗಮಿಸಿದ ಕ್ಯಾಬಿನೆಟ್ ಮಿಷನ್ನ ನೇತೃತ್ವ ವಹಿಸಿದವರು ಯಾರು? ಸರಿಯಾದ ಆಯ್ಕೆ ಸಿ ಸರ್ ಫೆಥಿಕ್ ಲಾರೆನ್ಸ್. 1946ರಲ್ಲಿ ದೆಹಲಿಗೆ ಆಗಮಿಸಿದ ಕ್ಯಾಬಿನೆಟ್ ಮಿಷನ್. ಈ ಮಿಷನ್ನಲ್ಲಿ 3 ಬ್ರಿಟಿಷ್ ಕ್ಯಾಬಿನೆಟ್ ಸದಸ್ಯರಿದ್ದರು: ಫೆಥಿಕ್ ಲಾರೆನ್ಸ್, ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ಎ ವಿ ಅಲೆಕ್ಸಾಂಡರ್. 36. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು? ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು 1885. ಆ ಅವಧಿಯಲ್ಲಿ ಭಾರತದ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಡೆಫ್ರಿನ್. 37. ಮಹಾರಾಜ ರಂಜಿತ್ ಸಿಂಗ್ ಮತ್ತು ಈ ಕೆಳಗಿನವರಲ್ಲಿ ಯಾರ ನಡುವೆ ಅಮೃತ್ಸರ ಒಪ್ಪಂದವು ನಡೆಯಿತು? ಅಮೃತ್ಸರ ಒಪ್ಪಂದ ನಡೆದಿದ್ದು ಏಪ್ರಿಲ್ 25, 1809ರಲ್ಲಿ. ಈ ಒಪ್ಪಂದ ಮಹಾರಾಜ ರಂಜಿತ್ ಸಿಂಗ್ ಹಾಗೂ ಲಾರ್ಡ್ ಮಿಂಟೋ ನಡುವೆ ನಡೆಯಿತು. 38. ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಲೋಕೋಪಯೋಗಿ ಇಲಾಖೆ 1848ರಲ್ಲಿ ಪ್ರಾರಂಭಿಸಿದ್ದಾರೆ? 1948ರಿಂದ 1856ರವರೆಗೆ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಲಾರ್ಡ್ ಡಾಲೌಸಿ. ಇವರು 1848ರಲ್ಲಿ ಲೋಕೋಪಯೋಗಿ ಇಲಾಖೆಯನ್ನು ಪ್ರಾರಂಭಿಸಿದರು. ನೀರಾವರಿ ಯೋಜನೆಗಳನ್ನು ಈ ಇಲಾಖೆಯಿಂದ ಪ್ರಾರಂಭ ಮಾಡಿದರು. 39. ಯಾವ ಬ್ರಿಟಿಷ್ ಮಿಲಿಟರಿ ಅಧಿಕಾರಿ ಭಾರತದಲ್ಲಿ ಟಿಪ್ಪು ಸುಲ್ತಾನ್, ಯುರೋಪಿಯನ್ ನೆಪೋಲಿಯನ್ ಬೋನಪಾರ್ಟೆ ಅವರನ್ನು ಸೋಲಿಸಿ ಅಂತಿಮವಾಗಿ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಆದರು? ಸರಿಯಾದ ಆಯ್ಕೆ ಡಿ ರಿಚರ್ಡ್ ವೆಲ್ಲೆಸ್ಲಿ. ಬ್ರಿಟಿಷ್ ಮಿಲಿಟರಿ ಅಧಿಕಾರಿ ರಿಚರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಯುರೋಪಿನಲ್ಲಿ ನೆಪೋಲಿಯನ್ ಬೋನಪಾರ್ಟೆ ಅವರನ್ನು ಸೋಲಿಸಿ ಅಂತಿಮವಾಗಿ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಆದರು. 40. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಪರಿಣಾಮವಲ್ಲ? ಎ. ಭಾರತೀಯ ಕೃಷಿಯ ವಿನಾಶ, ಬಿ. ಭಾರತೀಯ ಕೈಗಾರಿಕೆಗಳ ನಾಶ, ಸಿ. ಭಾರತೀಯ ವ್ಯಾಪಾರದ ನಾಶ, ಡಿ. ಭಾರತೀಯ ಊಳಿಗಮಾನ್ಯ ವ್ಯವಸ್ಥೆಯ ನಾಶ. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ ಭಾರತೀಯ ಊಳಿಗಮಾನ್ಯ ವ್ಯವಸ್ಥೆಯ ನಾಶ. ಇದು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಪರಿಣಾಮವಲ್ಲ. 41. ಈ ಕೆಳಗಿನ ಗವರ್ನರ್ ಜನರಲ್ಗಳಲ್ಲಿ ಯಾರು
ಟಿಪ್ಪು ಸುಲ್ತಾನನ ವಿರುದ್ಧ ತ್ರಿವಳಿ ಮೈತ್ರಿಕೂಟವನ್ನು ರಚಿಸಿದರು. ಟ್ರಿಪಲ್ ಅಲಯನ್ಸ್ 1791-92ರಲ್ಲಿ ಟಿಪ್ಪು ಸುಲ್ತಾನನ ವಿರುದ್ಧ ಬ್ರಿಟಿಷ್, ನಿಜಾಮ ಮತ್ತು ಮರಾಠರನ್ನ ಈ ಟ್ರಿಪಲ್ ಅಲಯನ್ಸ್ ಒಳಗೊಂಡಿತ್ತು. ಇದನ್ನ ಲಾರ್ಡ್ ಕಾರ್ನ್ವಾಲಿಸ್ ರಚಿಸಿದ್ದರು. 42. ಪ್ರಾರಂಭದಲ್ಲಿ ಮಾನವರು ಬೆಳೆದ ಮೊದಲ ಧಾನ್ಯಗಳು. ಪ್ರಾರಂಭದಲ್ಲಿ ಮಾನವರು ಬೆಳೆದಂತಹ ಮೊದಲ ಧಾನ್ಯಗಳೆಂದರೆ ಗೋಧಿ ಮತ್ತು ಬಾರ್ಲಿ. ಮೆಸೊಪೊಟೇಮಿಯಾದ ಸಿಲಿಂಡರಾಕಾರದ ಮುದ್ರೆಗಳನ್ನು ಯಾವ 2 ಹರಪ್ಪನ್ ತಾಣಗಳಿಂದ ಪಡೆಯಲಾಗಿದೆ? ಮೆಸೊಪೊಟೇಮಿಯಾದ ಮುದ್ರೆಗಳು ಮೊಹೆಂಜೊದಾರೋ ಮತ್ತು ಕಾಲಿಬಂಗನ್ ತಾಣಗಳಿಂದ ಕಂಡುಬಂದಿವೆ. ಸೀಲುಗಳು ಸಿಲಿಂಡರಾಕಾರದಲ್ಲಿದ್ದು ಅವುಗಳ ಮೇಲೆ ಕೆತ್ತನೆಗಳಿವೆ. ಈ ಸಿಲಿಂಡರ್ನ ಮಧ್ಯಭಾಗದಲ್ಲಿ ಒಂದು ಸಣ್ಣ ರಂಧ್ರವನ್ನು ಹೊಂದಿದ್ದು ಜೇಡಿಮಣ್ಣಿನಂತಹ ಮೃದುವಾದ ವಸ್ತುವಿನ ಮೇಲೆ ಗುರುತು ಮಾಡಲು ಬಳಸಲಾಗುತ್ತಿತ್ತು. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಯಾವ ರಾಜವಂಶವು ಪ್ರಾರಂಭಿಸಿತು? ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಪಲ್ಲವರು ಪ್ರಾರಂಭಿಸಿದರು. ಮಹೇಂದ್ರವರ್ಮನ್ ಒಂದರ ಆಳ್ವಿಕೆಯಲ್ಲಿ ಇದು ಹುಟ್ಟುಕೊಳ್ತು. ಈ ವಾಸ್ತುಶಿಲ್ಪದ ಶೈಲಿ ಎಂದರೆ ಮಂಟಪ, ರಥ ಮತ್ತು ದೊಡ್ಡ ದೇವಾಲಯಗಳು. 45. ಕೃಷ್ಣದೇವರಾಯರ ಆಳ್ವಿಕೆಯ ಅವಧಿಯಲ್ಲಿ ಭೇಟಿ ನೀಡಿದ ಪೋರ್ಚುಗೀಸ್ ವಿದೇಶಿ ಪ್ರಯಾಣಿಕರು ಯಾರು? 1 ನಿಕೋಲೋ ಕಾಂಟಿ, 2 ಅಬ್ದುಲ್ ರಜಾಕ್, 3 ಡೊಮಿಂಗೋ ಫೇಸ್, 4 ಫೆರ್ನಾಂಡೋ ನ್ಯೂನೆಜ್. ಪೋರ್ಚುಗೀಸ್ ಪ್ರವಾಸಿಗರು ಯಾರೆಂದರೆ ಆಯ್ಕೆ ಡಿ ಡೊಮಿಂಗೋ ಫೇಸ್ ಮತ್ತು ಫೆರ್ನಾಂಡೋ ನ್ಯೂನೆಜ್. ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಕೃಷ್ಣದೇವರಾಯರ ಆಳ್ವಿಕೆಯ ಅವಧಿಯಲ್ಲಿ ಭೇಟಿ ನೀಡಿದಂತಹ ಪೋರ್ಚುಗೀಸ್ ಪ್ರವಾಸಿಗರಾಗಿದ್ದಾರೆ. 46. ಈ ಕೆಳಗಿನ ಯಾವ ಚಳುವಳಿಗಳಲ್ಲಿ ಮಹಾತ್ಮ ಗಾಂಧಿಯವರು ಉಪವಾಸವನ್ನು ಮೊದಲ ಬಾರಿಗೆ ಆಯುಧವಾಗಿ ಬಳಸಿಕೊಂಡರು? ಸರಿಯಾದ ಆಯ್ಕೆ 1918ರಲ್ಲಿ ಅಹಮದಾಬಾದ್ ಮುಷ್ಕರ. ಇದು ಅಹಮದಾಬಾದ್ನ ಕಾರ್ಮಿಕರು ಮತ್ತು ಗಿರಣಿ ಮಾಲೀಕರ ನಡುವಿನ ವಿವಾದವಾಗಿತ್ತು. ಮಹಾತ್ಮ ಗಾಂಧಿಯವರು ಈ ಮುಷ್ಕರದಲ್ಲಿ ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹವನ್ನು ಬಳಸಿದರು. ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಂದಗಾಮಿ ಮತ್ತು ತೀವ್ರಗಾಮಿಗಳಾಗಿ ವಿಭಜನೆಯಾಯಿತು? 1907ರಲ್ಲಿ ನಡೆದ ಸೂರತ್ ಅಧಿವೇಶನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ 2 ಗುಂಪುಗಳಾಯಿತು, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು. 48. ಭಾರತೀಯ ರಾಷ್ಟ್ರೀಯ ಚಳುವಳಿಯು 20ನೇ ಶತಮಾನದ ಆರಂಭದಲ್ಲಿ ಈ ಯುದ್ಧದಿಂದ ಪ್ರಭಾವಿತವಾಗಿತ್ತು. ರಷ್ಯಾ ಮತ್ತು ಜಪಾನ್ ನಡುವಿನ ಯುದ್ಧ 1904 ಮತ್ತು 5ರಲ್ಲಿ ನಡೆದಂತಹ ಯುದ್ಧ. ಇದರಿಂದ ರಾಷ್ಟ್ರೀಯ ಚಳುವಳಿಯು 20ನೇ ಶತಮಾನದ ಆರಂಭದಲ್ಲಿ ಪ್ರಭಾವಿತವಾಗಿತ್ತು. ಶ್ರೇಷ್ಠ ಕನ್ನಡ ಕವಿಯಾದ ಪೊನ್ನನು ಈ ಕೆಳಗಿನ ಯಾವ ದೊರೆಗಳ ಆಸ್ಥಾನದಲ್ಲಿದ್ದನು? ರತ್ನತ್ರಯರಲ್ಲಿ 2ನೇಯವನಾದಂತಹ ಪೊನ್ನ ಇವರು ರಾಷ್ಟ್ರಕೂಟ 3ನೇ ಕೃಷ್ಣ ಇವರ ಆಸ್ಥಾನದಲ್ಲಿದ್ದರು. ಕೃಷ್ಣದೇವರಾಯನಿಂದ ಸಂಯೋಜಿಸಲ್ಪಟ್ಟ ನಾಟಕ ಈ ಕೆಳಗಿನವುಗಳಲ್ಲಿ ಯಾವುದು? ಸರಿಯಾದ ಆಯ್ಕೆ ಬಿ ಜಾಂಬವತಿ ಕಲ್ಯಾಣ. ಈ ಹೇಳಿಕೆಗಳನ್ನು ಗಮನಿಸಿ. ಎ. ವಿಜಯಲಕ್ಷ್ಮಿ ಪಂಡಿತ್ ಅವರು UN ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷೆ. ಬಿ. ಸುಚೇತಾ ಕೃಪಲಾನಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಸಿ. ಸರೋಜಿನಿ ನಾಯ್ಡು ಮೊದಲ ಮಹಿಳಾ ರಾಜ್ಯಪಾಲರು. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4. ಈ 3 ಹೇಳಿಕೆಗಳು ಸಹಿತ ಸರಿಯಾದ ಹೇಳಿಕೆಗಳು. 52. 1932ರ ಪೂನಾ ಒಪ್ಪಂದವು ಗಾಂಧಿಯವರ ವಿಜಯವೆಂದು ಏಕೆ ಪರಿಗಣಿಸಲಾಗಿದೆ? ಪೂನಾ ಒಪ್ಪಂದ ನಡೆದಿದ್ದು ಸೆಪ್ಟೆಂಬರ್ 26, 1932. ಇದು ಅಂಬೇಡ್ಕರ್ ಹಾಗೂ ಗಾಂಧಿಯವರಿಬ್ಬರಿಗೂ ಸ್ವೀಕಾರಾರ್ಹವಾದ ರಾಜಿ ಸೂತ್ರವಾಗಿತ್ತು. 53. ಈ ಕೆಳಗಿನ ಯಾವ ಶಾಸನವು 1ನೇ ಪುಲಕೇಶಿಯನ್ನ ದಕ್ಷಿಣ ಪಥದ ನಿರ್ವಿವಾದ ಪ್ರಭು ಎಂದು ಹೇಳಿದೆ? ಎಕ್ಕೇರಿ ಬಂಡೆಗಲ್ಲು ಶಾಸನ 1ನೇ ಪುಲಕೇಶಿಯನ್ನ ದಕ್ಷಿಣ ಪಥದ ನಿರ್ವಿವಾದ ಪ್ರಭು ಎಂದು ಹೇಳಿದೆ. ಪ್ರಾಚೀನ ಭಾರತದ ಈ ಕೆಳಗಿನ ಲಿಪಿಗಳಲ್ಲಿ ಯಾವುದು ಬಲದಿಂದ ಎಡಕ್ಕೆ ಬರೆಯಲ್ಪಟ್ಟಿತು? 300 BCಯಿಂದ 300 AD ಬಳಕೆಯಲ್ಲಿತ್ತು. ಅಶೋಕನ ಶಾಸನಗಳ ಪಶ್ಚಿಮ ಭಾಗದಲ್ಲಿ ಅದನ್ನು ಕಾರ್ಯಗತಗೊಳಿಸಲಾಗಿತ್ತು.
ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಖರೋಷ್ಠಿ ಲಿಪಿ, ಇದು ಬಲದಿಂದ ಎಡಕ್ಕೆ. ಜೊತೆಗೆ ಬ್ರಾಹ್ಮಿ ಲಿಪಿ, ಇದು ಎಡದಿಂದ ಬಲಕ್ಕೆ ಬರೆಯಲಾಗುತ್ತದೆ. ಅಶೋಕನ 53 ಶಾಸನಗಳು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿಗಳಿವೆ. 55 ಮಂದಗಾಮಿಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸುಳ್ಳು? ಎ ಅವರುಗಳಲ್ಲಿ ಅತ್ಯಂತ ಹೆಚ್ಚಿನವರು ಬ್ರಿಟನ್ನಲ್ಲಿ ಅಧ್ಯಯನ ಮಾಡಿದ ಉತ್ತಮ ವಕೀಲರು. ಬಿ ಅವರು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಲು ಬಯಸಿದ್ದರು. ಸಿ ಅವರು ಬ್ರಿಟಿಷ್ ರಾಜಕೀಯ ಸಂಸ್ಥೆಗಳ ಉತ್ತಮ ಪ್ರಶಂಸಕರಾಗಿದ್ದರು. ಡಿ ಅವರು ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳಿಗೆ ವಯಸ್ಸಿನ ಮಿತಿಯನ್ನು ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದರು. ಈ 4 ಹೇಳಿಕೆಗಳಲ್ಲಿ ಮಂದಗಾಮಿಗಳ ಬಗ್ಗೆ ತಪ್ಪಾದ ಹೇಳಿಕೆ ಎಂದರೆ ಆಯ್ಕೆ 2 ಎ ಮತ್ತು ಸಿ. 56 ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಸ್ಥಾಪಿಸಿದ ಆಶ್ರಮದ ಹೆಸರೇನು? ಆಯ್ಕೆ ಎ ಫಿನಿಕ್ಸ್ ಫಾರ್ಮ್ಸ್. ಹಂಪಿಯ ರಾಜವೈಭವದ ಆವರಣದೊಳಗೆ ಸುಂದರವಾದ ಕಲ್ಲಿನ ವೇದಿಕೆಯಾದ ಮಹಾನವಮಿ ದಿಬ್ಬವು ವಿಜಯನಗರದ ಅರಸ ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಿತವಾಗಿದ್ದು, ಅವನು ಈ ಕೆಳಕಂಡ ಪ್ರದೇಶದ ಮೇಲೆ ಗಳಿಸಿದ ದಿಗ್ವಿಜಯದ ಸ್ಮರಣೆಗಾಗಿ ನಿರ್ಮಿಸಿದರು. ಸರಿಯಾದ ಉತ್ತರ ಆಯ್ಕೆ ಎ ಉದಯಗಿರಿಯ ಮೇಲೆ ಗಳಿಸಿದ ದಿಗ್ವಿಜಯದ ಸ್ಮರಣೆಗಾಗಿ ಮಹಾನವಮಿ ದಿಬ್ಬವನ್ನು ನಿರ್ಮಾಣ ಮಾಡಲಾಗಿತ್ತು. ವಿಜಯನಗರದ ಬೆಳ್ಳಿಯ ನಾಣ್ಯವನ್ನ ಹೀಗೆಂದು ಕರೆಯಲಾಗುತ್ತಿತ್ತು. ವಿಜಯನಗರದ ಬೆಳ್ಳಿಯ ನಾಣ್ಯಗಳನ್ನು ತಾರಾ ಎಂದು ಕರೆಯಲಾಗುತ್ತಿತ್ತು. ಇನ್ನು ಗದ್ಯಾಣ, ಪಗೋಡ ಎಂದರೆ ಚಿನ್ನದ ನಾಣ್ಯಗಳು, ಪಣ, ಕಾಸು ಎಂದರೆ ತಾಮ್ರದ ನಾಣ್ಯಗಳು. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರಲ್ಲಿ ಇದ್ದ ಕನ್ನಡದ ಕವಿ ಯಾರು? ನಂದಿ ತಿಮ್ಮಣ್ಣ. ಸರಿಯಾದ ಉತ್ತರ. ವಿಖ್ಯಾತ ಲೇಖಕರು ಮತ್ತು ಅವರ ಕೃತಿಗಳನ್ನು ಈ ಕೆಳಗೆ ನೀಡಲಾಗಿದೆ. ಕಾಳಿದಾಸ, ಮುದ್ರರಾಕ್ಷಸ, ವರಹಮೀರ, ಪಂಚಸಿದ್ಧಾಂತಿಕ, ಶೂದ್ರಕ, ಋತುಸಂಹಾರ, ವಿಶಾಖದತ್ತ, ಮೃಚ್ಛಕಟಿಕ. ಕೊಟ್ಟಿರುವ ಆಯ್ಕೆಗಳಿಂದ ಸರಿ ಉತ್ತರವನ್ನು ಆರಿಸಿ. ಕಾಳಿದಾಸ ಮೇಘದೂತ, ರಘುವಂಶ, ಕುಮಾರ ಸಂಭವ, ಋತುಸಂಹಾರ ರಚಿಸಿದ್ದಾರೆ. ವರಹಮೀರ ಪಂಚಸಿದ್ಧಾಂತಿಕ, ಶೂದ್ರಕ ಮೃಚ್ಛಕಟಿಕ, ವಿಶಾಖದತ್ತ ಮುದ್ರರಾಕ್ಷಸ. ಇವುಗಳಲ್ಲಿ ಸರಿ ಉತ್ತರ ಆಯ್ಕೆ ಬಿ ಮಾತ್ರ. 61 ಈ ಕೆಳಗಿನವರಲ್ಲಿ ಯಾರು ಮೊದಲ ಬಾರಿಗೆ ನಾಣ್ಯ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ? ಶೇರ್ ಶಾ. ಸರಿಯಾದ ಉತ್ತರ. ಎ ನೇಷನ್ ಇನ್ ದಿ ಮೇಕಿಂಗ್ ಎಂಬ ಪುಸ್ತಕದ ಲೇಖಕರು ಯಾರು? ಸುರೇಂದ್ರನಾಥ್ ಬ್ಯಾನರ್ಜಿ. ಸರಿಯಾದ ಉತ್ತರ. ಕ್ವಿಟ್ ಇಂಡಿಯನ್ ಚಳುವಳಿಯ ಸಂದರ್ಭದಲ್ಲಿ ಈ ಕೆಳಗಿನ ನಾಯಕರಲ್ಲಿ ಯಾರು ಜೈಲಿನಿಂದ ತಪ್ಪಿಸಿಕೊಂಡು ಭೂಗತ ಚಟುವಟಿಕೆಗಳನ್ನು ಆಯೋಜಿಸಿದರು? ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಜೈಲಿನಿಂದ ತಪ್ಪಿಸಿಕೊಂಡು ಭೂಗತ ಚಟುವಟಿಕೆಗಳನ್ನು ಆಯೋಜಿಸಿದ ನಾಯಕರೆಂದರೆ ಜಯಪ್ರಕಾಶ್ ನಾರಾಯಣ್. ಆರಂಭಿಕ ರಾಷ್ಟ್ರೀಯವಾದಿಗಳಲ್ಲಿ ಬ್ರಿಟಿಷರು ತಮ್ಮ ಬೇಡಿಕೆಗಳಿಗೆ ಮಣಿಯುವಂತೆ ಮನವೊಲಿಸಲು ಇಂಗ್ಲೆಂಡ್ನಲ್ಲಿ ಸಕ್ರಿಯ ಪ್ರಚಾರವನ್ನು ನಡೆಸಿದವರು ಯಾರು? ದಾದಾಬಾಯಿ ನವರೋಜಿ. ಈ ಉದ್ದೇಶಕ್ಕಾಗಿ 1866ರಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅನ್ನು ಲಂಡನ್ನಲ್ಲಿ ಆಯೋಜಿಸಿದ್ದರು. 65 ಸ್ವದೇಶಿ ಆಂದೋಲನವನ್ನ ಏಕೆ ಪ್ರಾರಂಭಿಸಲಾಯಿತು? ಸ್ವದೇಶಿ ಆಂದೋಲನವನ್ನ ಲಾರ್ಡ್ ಕರ್ಜನ್ನನ ಬಂಗಾಳದ ವಿಭಜನೆಯ ವಿರುದ್ಧ ಪ್ರಾರಂಭಿಸಲಾಯಿತು. ಚಕ್ರವರ್ತಿ ರಾಜಗೋಪಾಲಾಚಾರಿಗಿಂತ ಮುಂಚಿನ ಭಾರತದ ಗವರ್ನರ್ ಜನರಲ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಸರಿಯಾದ ಉತ್ತರ. 2ನೇ ಮತ್ತು 3ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಈ ಕೆಳಗಿನ ಉರ್ದು ಕವಿಗಳಲ್ಲಿ ಯಾರನ್ನು ಆಹ್ವಾನಿಸಲಾಗಿತ್ತು? ಮೊಹಮ್ಮದ್ ಇಕ್ಬಾಲ್ ಇವರನ್ನ ಆಹ್ವಾನಿಸಲಾಗಿತ್ತು. ಈ ಕೆಳಗಿನವರಲ್ಲಿ 3 ಬಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಶ್ರೀ ದಾದಾಬಾಯಿ ನವರೋಜಿ ಇವರು 3 ಬಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದವರು. ಜಲಿಯನ್ ವಾಲಾ ಬಾಗ್ನಲ್ಲಿ ನಡೆದ ಹತ್ಯಾಕಾಂಡದ ಬಗ್ಗೆ ತನಿಖೆ ನಡೆಸಲು ಬ್ರಿಟಿಷ್ ಸರ್ಕಾರವು ಈ ಕೆಳಗಿನ ಯಾವ ಆಯೋಗ ಅಥವಾ ಸಮಿತಿಗಳನ್ನು ನೇಮಿಸಿತ್ತು? ಹಂಟರ್ ಆಯೋಗವನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆಗಾಗಿ ಬ್ರಿಟಿಷ್ ಸರ್ಕಾರ ನೇಮಿಸಿತ್ತು. 70 ಕೆಳಗಿನ ಯಾವ ಸಮಸ್ಯೆಯ ಪರಿಹಾರಕ್ಕಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ನೆಹರು ಲಿಯಾಖತ್ ಒಪ್ಪಂದಕ್ಕೆ 1950ರಲ್ಲಿ ಸಹಿ ಹಾಕಲಾಯಿತು? ನೆಹರು ಲಿಯಾಖತ್ ಒಪ್ಪಂದ ಭಾರತ ವಿಭಜನೆ ನಂತರ ಎರಡೂ ದೇಶಗಳಲ್ಲಿನ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಖಾತರಿಪಡಿಸಿಕೊಳ್ಳಲು ಮತ್ತು ಅವರ ನಡುವಿನ ಮತ್ತೊಂದು ಯುದ್ಧವನ್ನು ತಪ್ಪಿಸಲು 6 ದಿನಗಳ ಮಾತುಕತೆಯ ಫಲಿತಾಂಶವಾಗಿತ್ತು. ಆಯ್ಕೆಯೇ ಸರಿಯಾದ ಉತ್ತರ. ರಾಜಾ ರಾಮಮೋಹನ್ ರಾಯ್ ಅವರ ಮರಣದ ನಂತರ ಬ್ರಹ್ಮ ಸಮಾಜವು 2 ವಿಭಾಗಗಳಾಗಿ ವಿಭಜನೆಯಾಯಿತು. ಭಾರತದ ಬ್ರಹ್ಮ ಸಮಾಜ ಮತ್ತು ಆದಿ ಬ್ರಹ್ಮ ಸಮಾಜ. ಕ್ರಮವಾಗಿ 2 ವಿಭಾಗಗಳ ನಾಯಕರು ಯಾರು? ಸರಿಯಾದ ಆಯ್ಕೆಯೇ ಕೇಶವ್ ಚಂದ್ರ ಸೇನಾ. ಇವರು
ಭಾರತೀಯ ಬ್ರಹ್ಮ ಸಮಾಜದ ಸ್ಥಾಪಕರು. ಇನ್ನು ದೇವೇಂದ್ರನಾಥ್ ಟ್ಯಾಗೋರ್ ಇವರು ಆದಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಈ ಕೆಳಗಿನವರಲ್ಲಿ ಯಾರು ಮೊದಲು ಸ್ವರಾಜ್ ಪದವನ್ನು ಅದರ ರಾಜಕೀಯ ಅರ್ಥದಲ್ಲಿ ಬಳಸಿದರು ಮತ್ತು ಹಿಂದಿಯನ್ನ ಭಾರತದ ರಾಷ್ಟ್ರೀಯ ಭಾಷೆಯಾಗಿ ಸ್ವೀಕರಿಸಿದರು? ಬಾಲಗಂಗಾಧರ ತಿಲಕ್. ಯುಎಸ್ಎದಲ್ಲಿ ರೂಪುಗೊಂಡ ಗದಾರ್ ಪಕ್ಷವು ಭಾರತದಲ್ಲಿ ದಂಗೆಯನ್ನು ಪ್ರಾರಂಭಿಸಲು ನಿರ್ಧರಿಸಿತು. ಈ ಕೆಳಗಿನ ಯಾವ ಪ್ರಾಂತ್ಯಗಳಲ್ಲಿ ಪಕ್ಷವು ತನ್ನ ಸಶಸ್ತ್ರ ದಂಗೆಯನ್ನು ಪ್ರಾರಂಭಿಸಲು ಆಯ್ಕೆ ಮಾಡಿತು? ಸರಿಯಾದ ಆಯ್ಕೆ ಎ ಪಂಜಾಬ್. ಎಲ್ಲಾ 3 ರೌಂಡ್ ಟೇಬಲ್ ಸಮ್ಮೇಳನಗಳಲ್ಲಿ ಈ ಕೆಳಗಿನವರಲ್ಲಿ ಯಾರು ಭಾಗವಹಿಸಿದ್ದರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರಿಯಾದ ಆಯ್ಕೆ. 1857ರ ದಂಗೆಯನ್ನು ರಾಷ್ಟ್ರೀಯ ದಂಗೆ ಎಂದು ಈ ಕೆಳಗಿನ ಬ್ರಿಟಿಷ್ ವ್ಯಕ್ತಿಗಳಲ್ಲಿ ಯಾರು ಒಪ್ಪಿಕೊಂಡರು? ಬ್ರಿಟಿಷ್ ಸಂಸತ್ತಿನ ಸದಸ್ಯರಾದಂತಹ ಬೆಂಜಮಿನ್ ಡಿಸ್ರೇಲಿ 1857ರ ದಂಗೆಯನ್ನ ರಾಷ್ಟ್ರೀಯ ದಂಗೆ ಎಂದು ಒಪ್ಪಿಕೊಂಡರು. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. 1 ತುಘಲಕ್, 2 ಲೋಧಿ, 3 ಸಯ್ಯದ್, 4 ಇಲ್ಬಾರಿ ಟರ್ಕರು, 5 ಖಿಲ್ಜಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಇಲ್ಬರಿ ಟರ್ಕ್ಸ್, ನಂತರ ಖಿಲ್ಜಿ, ಅದರ ನಂತರ ತುಘಲಕ್, ಸಯೀದ್, ಕೊನೆಗೆ ಲೋಧಿ. ಶಿವಾಜಿಯು ಯಾವ ಯುರೋಪಿಯನ್ನರಿಂದ ಫಿರಂಗಿ ಮತ್ತು ಮದ್ದುಗುಂಡುಗಳನ್ನು ಪಡೆದರು? ಶಿವಾಜಿಯು ಪೋರ್ಚುಗೀಸರಿಂದ ಇಂಗ್ಲಿಷರ ಮೇಲೆ ದಾಳಿ ಮಾಡಲು ಫಿರಂಗಿ ಮತ್ತು ಮದ್ದುಗುಂಡುಗಳನ್ನು ಬಳಸಿದರು. ಭಗವದ್ಗೀತೆಯನ್ನ ಪರ್ಷಿಯನ್ ಭಾಷೆಗೆ ಅನುವಾದಿಸಿದ ಮೊಘಲ್ ರಾಜಕುಮಾರನನ್ನ ಹೆಸರಿಸಿ. ಅಕ್ಬರ್ನ ಕಾಲದಲ್ಲಿ ಮಹಾಭಾರತವನ್ನ ಪರ್ಷಿಯನ್ ಭಾಷೆಗೆ ಅನುವಾದಿಸಲಾಯಿತು. ಅಕ್ಬರ್ನ ಮೊಮ್ಮಗ ದಾರಾ ಶಿಕೋ ಅವರ ಪ್ರಯತ್ನಗಳನ್ನು ಇದನ್ನ ಮುಂದುವರಿಸಿದರು. ದಾರಾ ಉಪನಿಷತ್ತುಗಳನ್ನು ಮತ್ತು ಭಗವದ್ಗೀತೆಯನ್ನ ಪರ್ಷಿಯನ್ ಭಾಷೆಗೆ ಅನುವಾದಿಸಿದ್ದಾರೆ. ಪ್ರಾಚೀನ ಭಾರತದಲ್ಲಿ ನಡೆಸಲಾದ ಶಸ್ತ್ರಚಿಕಿತ್ಸೆ ಈ ಕೆಳಗಿನ ಯಾವ ವಿದ್ವಾಂಸರ ಕೃತಿಗಳಿಂದ ತಿಳಿದು ಬಂದಿದೆ? ಆಯ್ಕೆ ಬಿ ಸುಶ್ರುತ. ಸುಶ್ರುತ ಸಂಹಿತ ಇದು ಔಷಧ ಮತ್ತು ಶಸ್ತ್ರಚಿಕಿತ್ಸೆಯ ಪ್ರಾಚೀನ ಸಂಸ್ಕೃತ ಪಠ್ಯ. ಎ ಓ ಯೂಮ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಲ್ಲ? ಎ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು. ಬಿ ಅವರು ಕಾಂಗ್ರೆಸ್ ವಾರ್ಷಿಕ ಅಧಿವೇಶನಗಳಿಗೆ 2 ಬಾರಿ ಅಧ್ಯಕ್ಷತೆ ವಹಿಸಿದ್ದರು. ಸಿ ಅವರು ಪಕ್ಷಿ ವಿಜ್ಞಾನಿ. ಡಿ ಅವರು ಭಾರತೀಯ ನಾಗರಿಕ ಸೇವೆಯ ಸದಸ್ಯರಾಗಿದ್ದರು. ಆಲನ್ ಆಕ್ಟೋವಿಯನ್ ಯೂಮ್ ಇವರು ನಾಗರಿಕ ಸೇವಕ, ರಾಜಕೀಯ ಸುಧಾರಕ ಮತ್ತು ಬ್ರಿಟಿಷ್ ಭಾರತದಲ್ಲಿ ಹವ್ಯಾಸಿ ಪಕ್ಷಿ ವಿಜ್ಞಾನಿ ಮತ್ತು ತೋಟಗಾರಿಕಾ ತಜ್ಞರಾಗಿದ್ದರು. ಹೀಗಾಗಿ ಆಯ್ಕೆ ಬಿ ಅವರು ಕಾಂಗ್ರೆಸ್ ವಾರ್ಷಿಕ ಅಧಿವೇಶನಗಳಿಗೆ 2 ಬಾರಿ ಅಧ್ಯಕ್ಷತೆ ವಹಿಸಿದ್ದರು. ಈ ಹೇಳಿಕೆ ತಪ್ಪು. ಸಿಂಧೂ ಕಣಿವೆಯ ನಾಗರಿಕತೆಯೊಂದಿಗೆ ಈ ಕೆಳಗಿನ ಯಾವ ಸಂಗತಿಗಳು ಸಂಬಂಧಿಸಿಲ್ಲ? ಎ ಕುಂಬಾರಿಕೆ ಮತ್ತು ಮಣಿ ತಯಾರಿಕೆ. ಬಿ ನೈಸರ್ಗಿಕ ಶಕ್ತಿಗಳನ್ನು ದೇವತೆಗಳಾಗಿ ಪೂಜಿಸುವುದು. ಸಿ ನೀರು ಸಂಗ್ರಹ ರಚನೆಗಳು. ಡಿ ಪ್ರಾಣಿಗಳ ಸಾಕುವಿಕೆ. ಸರಿಯಾದ ಉತ್ತರ ಆಯ್ಕೆ ಬಿ ಇದು ಸಿಂಧೂ ಕಣಿವೆ ನಾಗರಿಕತೆಗೆ ಸಂಬಂಧಿಸಿಲ್ಲ. ಋಗ್ವೇದದಲ್ಲಿ ಉಲ್ಲೇಖವಿಲ್ಲದ ನದಿ ಅಥವಾ ನದಿಗಳು. ಎ ಗಂಗಾ ಮತ್ತು ಯಮುನಾ. ಬಿ ಸಿಂಧು ಮತ್ತು ಅದರ ಇತರ ಉಪನದಿಗಳು. ಸಿ ಸರಸ್ವತಿ. ಡಿ ಮೇಲಿನ ಎಲ್ಲ ಉಲ್ಲೇಖಗಳು ಕಂಡುಬರುತ್ತವೆ. ಸರಿಯಾದ ಆಯ್ಕೆ ಡಿ ಏಕೆಂದರೆ ಋಷಿ ವಿಶ್ವಾಮಿತ್ರ ಮತ್ತು 2 ನದಿಗಳು ಬಿಯಾಸ್ ಮತ್ತು ಸಟ್ಲೇಜ್ ದೇವತೆಗಳೆಂದು ಪೂಜಿಸಲ್ಪಟ್ಟ ಸಂಭಾಷಣೆಯ ರೂಪದಲ್ಲಿ ಒಂದು ಸ್ತೋತ್ರವಿದೆ. ಇನ್ನು ಋಗ್ವೇದದ ಪ್ರಮುಖ ನದಿ ಸಿಂಧು, ಅದರ ಪಕ್ಕದಲ್ಲಿರತಕ್ಕಂತಹ ಸರಸ್ವತಿ. ಗಂಗಾ ಮತ್ತು ಯಮುನವನ್ನ ಋಗ್ವೇದದಲ್ಲಿ ಒಮ್ಮೆ ಮಾತ್ರ ಹೆಸರಿಸಲಾಗಿದೆ. ಹೀಗಾಗಿ ಎಲ್ಲ ಉಲ್ಲೇಖಗಳು ಕಂಡುಬರುತ್ತವೆ. ಅಲಹಾಬಾದ್ ಶಾಸನವು ಈ ಕೆಳಗಿನ ಯಾವ ಆಡಳಿತಗಾರರೊಂದಿಗೆ ಸಂಬಂಧ ಹೊಂದಿದೆ? ಸರಿಯಾದ ಆಯ್ಕೆ ಬಿ ಸಮುದ್ರಗುಪ್ತ. ವರಹಾಮಿಹಿರ ಅವರ ಕೃತಿ ಪಂಚಸಿದ್ಧಾಂತಿಕ ಇದನ್ನು ವ್ಯವಹರಿಸುತ್ತದೆ. ಪಂಚಸಿದ್ಧಾಂತಿಕ ಇದು 5 ಖಗೋಳ ವ್ಯವಸ್ಥೆಗಳ ಬಗ್ಗೆ ಇದೆ. ಹೀಗಾಗಿ ಆಯ್ಕೆ ಬಿ ಖಗೋಳ ವ್ಯವಸ್ಥೆಗಳು ಸರಿಯಾದ ಉತ್ತರ. 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಯನ್ನ ಭಾರತದ ಅತ್ಯಂತ ಶಕ್ತಿಶಾಲಿ ಆಡಳಿತಗಾರ ಎಂದು ಬರೆದ ಪ್ರವಾಸಿ ಯಾರು? ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಯನ್ನ ಭಾರತದ ಅತ್ಯಂತ ಶಕ್ತಿಶಾಲಿ ಆಡಳಿತಗಾರ ಎಂದು ಹೊಗಳಿದಂತಹ ಪ್ರವಾಸಿ ಎಂದರೆ ಇಟಾಲಿಯನ್ ಪ್ರವಾಸಿ ನಿಕೊಲೋ ಡಿ ಕಾಂಟಿ. ಹಂಪಿಯಲ್ಲಿನ ಅವಶೇಷಗಳನ್ನು 1800ರಲ್ಲಿ ಎಂಜಿನಿಯರ್ ಮತ್ತು ಆಂಟಿಕ್ವೇರಿಯನ್ ಅವರು ಬೆಳಕಿಗೆ ತಂದರು. ಅವರು ಭಾರತದ ಮೊದಲ ಸರ್ವೇಯರ್ ಜನರಲ್ ಆಗಿದ್ದರು. ಅವರು ಯಾರು? ಸರಿಯಾದ ಆಯ್ಕೆ ಎ ಕಾಲಿನ್ ಮೆಕಂಜಿ. ಇವರು ಇಂಜಿನಿಯರ್, ಸರ್ವೇಯರ್ ಮತ್ತು ಕಾರ್ಟೋಗ್ರಾಫರ್ ಆಗಿ ಪ್ರಸಿದ್ಧರಾಗಿದ್ದವರು. 1815ರಲ್ಲಿ ಅವರನ್ನು ಭಾರತದ
ಮೊದಲ ಸರ್ವೇಯರ್ ಜನರಲ್ ಆಗಿ ನೇಮಿಸಲಾಗಿತ್ತು. ಅಲಹಾಬಾದ್ ಒಪ್ಪಂದದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅಲಹಾಬಾದ್ ಒಪ್ಪಂದ ನಡೆದಿದ್ದು 1765ರಲ್ಲಿ ಮೊಘಲ್ ಚಕ್ರವರ್ತಿ ಶಾ ಆಲಂ, ಎರಡನೇ ಶಾ ಆಲಂ ಮತ್ತು ಲಾರ್ಡ್ ಕ್ಲೈವ್ ಅವರ ನಡುವೆ ನಡೆದಂತಹ ಒಂದು ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಕೆಲವು ಪ್ರಾಂತ್ಯಗಳಿಂದ ಜನರಿಂದ ನೇರವಾಗಿ ಆದಾಯವನ್ನು ಸಂಗ್ರಹಿಸಲು ಕಂಪನಿಗೆ ಅವಕಾಶ ಮಾಡಿಕೊಟ್ಟಿತು. ಪ್ರಾರ್ಥನಾ ಸಮಾಜದ ಮುಖ್ಯ ಉದ್ದೇಶವೆಂದರೆ? ಪ್ರಾರ್ಥನಾ ಸಮಾಜವನ್ನ ಸ್ಥಾಪಿಸಿದ್ದು ಆತ್ಮಾರಂಗ ಪಾಂಡುರಂಗೆ 1867ರಲ್ಲಿ. ಇದರ ಮುಖ್ಯ ಉದ್ದೇಶವೆಂದರೆ ತುಳಿತಕ್ಕೊಳಗಾದವರಿಗೆ ಸಾಮಾಜಿಕ ನ್ಯಾಯವನ್ನು ಭದ್ರಪಡಿಸುವುದು. ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲಿಗೆ ರೂಪುಗೊಂಡಿತು? ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್, ಬಾಂಬೆ ಅಸೋಸಿಯೇಷನ್, ಮದ್ರಾಸ್ ಮಹಾಜನ ಸಭೆ, ಪೂನಾ ಸಾರ್ವಜನಿಕ ಸಭೆ. ಸರಿಯಾದ ಆಯ್ಕೆ ಎ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್. ಇದು 1851ರಲ್ಲಿ ಬಂಗಾಳದಲ್ಲಿ ರೂಪುಗೊಂಡ್ರೆ ಬಾಂಬೆ ಅಸೋಸಿಯೇಷನ್ 1852, ಮದ್ರಾಸ್ ಮಹಾಜನ ಸಭೆ 1884ರಲ್ಲಿ, ಪೂನಾ ಸಾರ್ವಜನಿಕ ಸಭೆ 1870ರಲ್ಲಿ. ಗದರ್ ಪಕ್ಷದ ಪ್ರಸಿದ್ಧ ಪ್ರಧಾನ ಕಚೇರಿಯನ್ನ ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯವನ್ನಾಗಿ ಪರಿವರ್ತಿಸಲು ಭಾರತ ಸರ್ಕಾರ ನಿರ್ಧರಿಸಿತ್ತು. ಈ ಪ್ರಸಿದ್ಧ ಸ್ಥಳವನ್ನ ಹೀಗೆ ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಆಯ್ಕೆ ಡಿ ಯುಗಾಂತರ್ ಆಶ್ರಮ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತಾಷ್ಕೆಂಟ್ನ ಮಹತ್ವವೇನು? ತಾಷ್ಕೆಂಟ್ ಇಲ್ಲಿ ಭಾರತದ ಕಮ್ಯುನಿಸ್ಟ್ ಪಕ್ಷ ಸ್ಥಾಪಿಸಲಾಯಿತು. 92 ಭಾರತದಲ್ಲಿ ಗಾಂಧೀಜಿಯವರು ಸ್ಥಾಪಿಸಿದ ಮೊದಲ ಆಶ್ರಮ ಯಾವುದು? ಅಹಮದಾಬಾದ್ ಬಳಿಯ ಕೋಕ್ರಾಬ್ ಆಶ್ರಮ. ಯಾರ ಅವಧಿಯಲ್ಲಿ ಬ್ರಿಟಿಷ್ ಭಾರತದಾದ್ಯಂತ ಏಕರೂಪದ ಉಪ್ಪು ತೆರಿಗೆ ಪರಿಚಯಿಸಿದ್ದು ನಂತರ ಕಾನೂನು ಅಸಹಕಾರದಂತಹ ಚಳುವಳಿಗೆ ಅದು ಪ್ರೇರಣೆ ನೀಡಿತು? ಲಾರ್ಡ್ ಲಿಟ್ಟನ್ ರವರ ಅವಧಿಯಲ್ಲಿ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಈ ಯಾವ ಕಾಯ್ದೆ ಅಡಿಯಲ್ಲಿ ಒಂದು ನಿಬಂಧನೆಯ ಆಧಾರದ ಮೇಲೆ ನಡೆಸಲಾಯಿತು? ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಭಾರತ ಸರ್ಕಾರದ ಕಾಯ್ದೆ 1919ರ ಅಡಿಯಲ್ಲಿನ ಒಂದು ನಿಬಂಧನೆಯ ಆಧಾರದ ಮೇಲೆ ನಡೆಸಲಾಯಿತು. ಸೈಮನ್ ಆಯೋಗ 1927ರಲ್ಲಿ ಕೈಗೊಂಡ 1919ರ ಭಾರತ ಸರ್ಕಾರದ ಕಾಯ್ದೆಯ ಪರಿಶೀಲನೆ ಫಲಿತಾಂಶವೇ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ನ ರಚನೆಯು ಈ ಕೆಳಗಿನ ಯಾವ ಘಟನೆಗಳೊಂದಿಗೆ ಹೊಂದಿಕೆಯಾಗುತ್ತದೆ? ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಇದು ರಚನೆಯಾಗಿದ್ದು 1940ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಂದ. ಆಗ ಎರಡನೇ ಮಹಾಯುದ್ಧ ಪ್ರಾರಂಭವಾಗಿತ್ತು. ಅಮರ್ ಸೋನಾರ್ ಬಾಂಗ್ಲಾ ಹಾಡಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇದನ್ನು ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಬರೆಯಲಾಗಿದೆ. ಬಿ ಇದನ್ನು ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿ ಸ್ವೀಕರಿಸಲಾಯಿತು. ಇದು ಬಾಂಗ್ಲಾದೇಶದ ವಿಮೋಚನಾ ಹೋರಾಟಕ್ಕೆ ಪ್ರೇರಣೆ ನೀಡಿತು. ರವೀಂದ್ರನಾಥ್ ಟ್ಯಾಗೋರ್ ಈ ಹಾಡನ್ನು ಬರೆದಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಇದು ತಪ್ಪಾಗಿದೆ. ಏಕೆಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು 1905ರಲ್ಲಿ ಬಂಗಾಳದ ವಿಭಜನೆಯನ್ನ ವಿರೋಧಿಸಿ ಆ ಸಮಯದಲ್ಲಿ ಸ್ವದೇಶಿ ಚಳುವಳಿಯ ಸಮಯದಲ್ಲಿ ಈ ಹಾಡನ್ನ ಬರೆದಿದ್ದರು. 97 ಬಂಗಾಳದ ಗವರ್ನರ್ನನ್ನ ಗವರ್ನರ್ ಜನರಲ್ ಆಗಿ ಮಾಡಿದ ಕಾಯ್ದೆ ಯಾವುದು? ಆಯ್ಕೆ ಡಿ ನಿಯಂತ್ರಣ ಕಾಯ್ದೆ 1773. ಬಾಂಬೆಯನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ಏಕೆ ಹಸ್ತಾಂತರಿಸಿದರು? ಮೇ 11, 1661ರಂದು ಇಂಗ್ಲೆಂಡ್ನ 2ನೇ ಚಾರ್ಲ್ಸ್ ಮತ್ತು ಪೋರ್ಚುಗಲ್ನ ಕಿಂಗ್ 4ನೇ ಜಾನ್ರ ಮಗಳಾದ ಬ್ರಗಾಂಜಾದ ಕ್ಯಾಥರಿನ್ ಅವರ ವಿವಾಹದ ಪರಿಣಾಮವಾಗಿ ಪೋರ್ಚುಗೀಸರು ಬಾಂಬೆಯನ್ನು ಬ್ರಿಟಿಷರಿಗೆ ಹಸ್ತಾಂತರಿಸಿದರು. 99 ಬೋಧಿಸತ್ವ ಸಿದ್ಧಾಂತವು ಇದಕ್ಕೆ ಸಂಬಂಧಿಸಿದೆ. ಬೋಧಿಸತ್ವ ಎಂಬುದು ಮಹಾಯಾನ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. 100 ವೈದಿಕ ಯುಗದಲ್ಲಿ ಗ್ರಾಮದ ಮುಖ್ಯಸ್ಥ ಯಾರೋ? ವೈದಿಕ ಯುಗದಲ್ಲಿ ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮಿಣಿ ಎಂದು ಕರೆಯುತ್ತಿದ್ದರು. ಆತ್ಮೀಯರೇ, ಇದುವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.